ಇಸ್ರೇಲಿನ ವಂಚಕ ತಂತ್ರವನ್ನ ಅಮೆರಿಕ ಬಹಿರಂಗಕ್ಕೆ ತಂದಿದೆ. ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಮತ್ತು ಸ್ಪೀಕರ್ ಮೊಹಮ್ಮದ್ ಬಕೀರ್ ಗಾಲಿಬಾಫ್ ಅವರನ್ನ ಹತ್ಯೆ ಮಾಡಲು ಇಸ್ರೇಲ್ ಸಂಚು ನಡೆಸಿತ್ತು ಎಂಬುದು ಬಹಿರಂಗಕ್ಕೆ ಬಂದಿದೆ. ಈ ಬಗ್ಗೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವಿಸ್ತೃತ ವರದಿ ಮಾಡಿದೆ. ಅಮೆರಿಕದ ಅಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ ಕಾರಣಕ್ಕಾಗಿ ಇಸ್ರೇಲ್ ತನ್ನ ವಂಚಕ ಬುದ್ಧಿಯನ್ನು ಕೈಬಿಟ್ಟಿತ್ತು ಎಂಬ ವರದಿಯನ್ನ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಕಳೆದ ಏಪ್ರಿಲ್ನಲ್ಲಿ ಈ ಹತ್ಯೆಗೆ ಸಂಚು ನಡೆಸಲಾಗಿತ್ತು. ಏಪ್ರಿಲ್ 8ರಂದು ನಡೆದ ಆರಂಭಿಕ ಕದನ ವಿರಾಮದ ಮಾತುಕತೆಯ ನಂತರದ ವಾರಗಳಲ್ಲಿ ಈ ಹತ್ಯೆಗೆ ಇಸ್ರೇಲ್ ಯೋಚಿಸಿತ್ತು. ಅಮೆರಿಕದೊಂದಿಗೆ ಪರಮಾಣು ಮಾತುಕತೆಯಲ್ಲಿ ಭಾಗವಹಿಸುತ್ತಿರುವ ಇವರಿಬ್ಬರನ್ನು ಇಸ್ರೇಲ್ ಹತ್ಯೆ ಮಾಡುವ ಸಾಧ್ಯತೆ ಇರೋದನ್ನು ಪರಿಗಣಿಸಿ ಇರಾನ್ಗೆ ಅಮೆರಿಕ ಈ ಮಾಹಿತಿಯನ್ನು ಕೊಟ್ಟಿತ್ತು ಎಂದು ಪತ್ರಿಕೆ ವರದಿ ಮಾಡಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನಿನ ನಿಯೋಗ ಮಾತುಕತೆ ನಡೆಸಿತ್ತು. ಇದರಲ್ಲಿ ಈ ಇಬ್ಬರು ನಾಯಕರು ಸೇರಿದ್ರು. ಹೀಗೆ ಮಾತುಕತೆ ನಡೆಸಿದ ಬಳಿಕ ಏಪ್ರಿಲ್ 12ರಂದು ಪಾಕಿಸ್ತಾನದಿಂದ ಈ ಇಬ್ಬರು ನಾಯಕರು ಇರಾನ್ಗೆ ಹಿಂತಿರುಗುತ್ತಾ ಇದ್ದಾಗ ಹತ್ಯೆ ಮಾಡುವ ಯೋಚನೆಯನ್ನು ಇಸ್ರೇಲ್ ಹೊಂದಿತ್ತು. ಇಸ್ರೇಲ್ನ 2 ಯುದ್ಧ ವಿಮಾನಗಳು ಇದೇ ಉದ್ದೇಶದಿಂದ ಇರಾಕ್ ಮೂಲಕ ಇರಾನಿನ ವಾಯುಪ್ರದೇಶವನ್ನು ಪ್ರವೇಶಿಸಿತು. ಈ ಇಬ್ಬರನ್ನು ಗುರಿಯಾಗಿಸುವುದಕ್ಕಾಗಿ ಈ ಷಡ್ಯಂತ್ರವನ್ನು ಇಸ್ರೇಲ್ ಹೆಣೆದಿತ್ತು. ಇದನ್ನ ತಿಳಿದ ಅಮೆರಿಕ ಈ ಮಾಹಿತಿಯನ್ನು ಇರಾನ್ಗೆ ರವಾನಿಸಿತು ಎಂದು ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ಮಾಹಿತಿ ತಿಳಿದ ಬಳಿಕ ಗಾಲಿಬಾಫ್ ಅವರು ತನ್ನ ಸಾಮಾನ್ಯ ಮಾರ್ಗವನ್ನು ಬದಲಿಸಿದರು. ಇರಾನಿನ ರಾಜಧಾನಿ ಟೆಹರಾನ್ಗೆ ಹೋಗುವ ಬದಲು ಉತ್ತರ ಪ್ರಾಂತ್ಯದ ಮಶಾದ್ನಲ್ಲಿ ಅವರ ವಿಮಾನ ತುರ್ತು ಲ್ಯಾಂಡಿಂಗ್ ಮಾಡಿತ್ತು. ಇಸ್ರೇಲ್ ನಡೆಗಳ ಬಗ್ಗೆ ಟ್ರಂಪ್ಗೆ ಅಸಮಾಧಾನ ಇತ್ತು. ಆ ಕಾರಣದಿಂದಲೇ ಶಾಂತಿ ಒಪ್ಪಂದದ ಮಾತುಕತೆಯಲ್ಲಿ ಇಸ್ರೇಲನ್ನ ಟ್ರಂಪ್ ದೂರ ಇಟ್ಟರು. ಇಸ್ರೇಲನ್ನ ಹೊರಗೆ ಇಟ್ಟು ಅಮೆರಿಕ ಮತ್ತು ಇರಾನ್ ಮಾತ್ರ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದಕ್ಕೆ ನೇತನ್ಯಾಹು ತನ್ನ ಅಸಮಾಧಾನವನ್ನು ಬಹಿರಂಗವಾಗಿ ತೋಡಿಕೊಂಡಿದ್ರು. ಅಮೆರಿಕ ಮತ್ತು ಇರಾನ್ ನಡುವೆ ಸಂಬಂಧ ಉತ್ತಮ ಪಡೋದನ್ನು ಅವರು ಇಷ್ಟಪಟ್ಟಿರಲಿಲ್ಲ. ಅಮೆರಿಕದ ನಿರ್ದೇಶನವನ್ನು ಮೀರಿ ನೇತನ್ಯಾಹು ನಡ್ಕೊಳ್ತಿರೋದು ಟ್ರಂಪ್ ಸಿಟ್ಟಿಗೆ ಕಾರಣವಾಗಿದೆ. ಅವರಿಬ್ಬರ ನಡುವೆ ಸಂಬಂಧ ಹದಗೆಟ್ಟಿದೆ ಅಂತಲೂ ಹೇಳಲಾಗಿದೆ. ಶಾಂತಿ ಒಪ್ಪಂದವನ್ನು ಉಲ್ಲಂಘಿಸಿ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ನಿರಂತರ ದಾಳಿಯನ್ನು ಅಮೆರಿಕ ತೀವ್ರವಾಗಿ ಟೀಕಿಸಿರುವುದು ಇದನ್ನು ಸಾಬೀತುಪಡಿಸುತ್ತದೆ. ಈ ದಾಳಿಯನ್ನು ಟ್ರಂಪ್ ವಿರೋಧಿಸಿದ್ರು. ಎಲ್ಲಿಯವರೆಗೆ ಅಂದರೆ ಅಲ್ಲಿನ ಸಾವು ನೋವಿಗೆ ನೇತನ್ಯಾಹು ಅವರನ್ನ ಹೊಣೆ ಮಾಡಬೇಕಾಗ್ತದೆ ಎಂದು ಎಚ್ಚರಿಸಿದ್ರು. ದೂರವಾಣಿ ಸಂಭಾಷಣೆಯ ಸಮಯದಲ್ಲಿ ನೇತನ್ಯಾಹು ಅವರನ್ನ ಹುಚ್ಚ ಎಂದು ಟ್ರಂಪ್ ಕರೆದಿದ್ದಾರೆ ಎಂದು ಕೂಡ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಪಾಕಿಸ್ತಾನದಿಂದ ಹೊರಟ ಇರಾನಿನ ಸ್ಪೀಕರ್ ಗಾಲಿಬಾಫ್ ಅವರು ಟೆಹರಾನ್ನಲ್ಲಿ ಇಳಿಯದೆ ಮಶಾದಿನಲ್ಲಿ ಯಾಕೆ ತನ್ನ ವಿಮಾನವನ್ನು ತುರ್ತು ಲ್ಯಾಂಡಿಂಗ್ ಮಾಡಿದ್ರು ಎಂಬ ಪ್ರಶ್ನೆ ಇತ್ತು. ಅದಕ್ಕೆ ಈಗ ನ್ಯೂಯಾರ್ಕ್ ಟೈಮ್ಸ್ ಉತ್ತರವನ್ನು ನೀಡಿದೆ. ಅಮೆರಿಕದ ಅಧಿಕಾರಿಗಳ ಮಾತುಗಳನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಟೈಮ್ಸ್ ಈ ವರದಿ ಮಾಡಿದೆ. ಈ ಹತ್ಯೆಯನ್ನು ತಡೆಗಟ್ಟುವುದಕ್ಕೆ ಅಮೆರಿಕವೇ ಮುಂದೆ ನಿಂತು ಪ್ಲಾನ್ ಮಾಡಿತ್ತು ಮತ್ತು ಇದರಿಂದಾಗಿ ಇಸ್ರೇಲ್ ತನ್ನ ಷಡ್ಯಂತ್ರದಲ್ಲಿ ಸೋಲೊಪ್ಪಿಕೊಂಡಿತ್ತು ಅನ್ನೋದು ಬಹಿರಂಗಕ್ಕೆ ಬಂದಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.